ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಅಮಾವಾಸ್ಯೆ, ಸೋಮವಾರ ಎಳ್ಳಮಾಸಿ. ಈಗ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಪೂಜೆದ ಡ್ಯೂಟಿ ನನಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ, ಏನೋ ಸ್ವಲ್ಪ ಕೆಲಸ ಐತೆ ಅಂತಂದೇಳಿ. ಹಾಗಾಗಿ ಇವತ್ತೆಲ್ಲ ಕೆಲಸಗಳು ನನಗೆ. ಇವತ್ತಿನ ಡೇ ಒಬ್ಬಳೇ ಇರ್ತೀನಿ, ಏನೇನು ಮಾಡ್ತೀನಿ ಏನಿಲ್ಲ. ಊರಿಗೆ ಹೋಗಿ ಬಂದ್ರೆ, ಟೂರ್ಗೆಲ್ಲ ಹೋಗಿ ಬಂದ್ರೆ ಬಟ್ಟೆಗಳು ಜಗ್ಗದವು, ಅವನು ತೊಯ್ಸಿಟ್ಟಿದ್ದೀನಿ. ಇನ್ನು ಎಲ್ಲ ಪೂಜೆ ಎಲ್ಲ ಆಗಬೇಕು. ಇಲ್ಲಿವರೆಗೂ ಎಲ್ಲ ಆಯ್ತು ಕೆಲಸ. ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮುಗಿಸ್ಕೊಂಡೆ. ಈಗ ಸ್ನಾನ ಮಾಡಿ ಬಂದೀನಿ. ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಮೊದಲು ಪೂಜೆ, ಈಗ ಅಮಾಸಿ ಪೂಜೆ ಇವತ್ತು. ಏನು 2 ತಾಸು ಆಕತ್ತೋ ಏನು 2.5 ತಾಸು ಆಕತ್ತೋ ಗೊತ್ತಿಲ್ಲ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಮತ್ತು ಮುಂದಿನ ಕೆಲಸ. ಇವತ್ತು ನಾನು ಒಬ್ಬಳೇ ಇರೋದ್ರಿಂದ ಅಡುಗೆ ಮಾಡಿದ್ರು ಬಂತು, ಬಿಟ್ಟರು ಬಂತು. ಹಾಗಾಗಿ ಮೊದಲು ಕೆಲಸಗಳು ಮಾಡ್ಕೋಬೇಕಾಗೈತಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಏನಿರುತ್ತೆ ಏನಿಲ್ಲ ಅಂತ ನೋಡೋಣ. ನೋಡಿ ಫ್ರೆಂಡ್ಸಿಗೆಲ್ಲ ದೇವ್ರ ಸಾಮಾನು ತೆಗಿಬೇಕು. ಇಲ್ಲಿ ದೇವ್ರ ಮನೆ ಒರೆಸೋಕ್ಕಾಗಿ ಈಗ ನಾನು ನೀರು ಮತ್ತು ಅರಿಶಿನ, ಸ್ವಲ್ಪ ಶಾಂಪು ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಿಡ್ಡಿದ್ದದಲ್ಲ ಅದರಲ್ಲಿದ್ದ ಎಲ್ಲ ಹೋಗತ್ತೆ ಅಂತ ಶಾಂಪು ಹಾಕಿದ್ದೀನಿ. ಅರಿಶಿನ ಪುಡಿ ಯಾಕಂದರೆ ಎಲ್ಲ ಪಾಸಿಟಿವ್ ನೆಗೆಟಿವ್ ಏನಿದೆ ಪಾಸಿಟಿವ್ ಇರಲಿ, ಒಟ್ಟು ಒಳ್ಳೆಯದು. ಅರಿಶಿನ ಪುಡಿ ಹಾಕಿ ಒರೆಸ್ಬೇಕು ದೇವ್ರ ಮನೆನ. ಹಾಗಾಗಿ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಎಲ್ಲ ಒರೆಸೋಣ. ಸ್ವಲ್ಪ ನಮ್ಮ ಮನೆಯವ್ರು ಪೂಜೆ ಮಾಡುವಾಗ ಅವ್ರ ಪಾಪ ಅವಸರದಾಗ ಹಂಗೆ ಪೂಜೆ ಮಾಡಿ ಹೋಗ್ತಿರ್ತಾರೆ. ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಕ್ಲೀನಾಗಿ ಒರೆಸೋಣ ಅಂತಂದೇಳಿ ಎಲ್ಲ ಶಾಂಪು ಗಿಂಪು ಹಾಕಿ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಅರಿಶಿನ ಪುಡಿ ದೇವ್ರ ಮನೆ ಒರೆಸ್ಲಿ ಆಯಿತು, ದೇವ್ರ ಮನೆ ಆಯಿತು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಒರೆಸ್ಬೇಕು, ಒಳ್ಳೆಯದು. ನೋಡಿ ಈಗ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡೆ, ಎಲ್ಲವನ್ನು ತೊಳೆದೆ ಕ್ಲೀನಾಗಿ. ಈಗೆಲ್ಲ ದೇವ್ರ ಮನೆಯೆಲ್ಲ ಶಾಂಪು ಹಾಕಿ ಅರಿಶಿನ ಪುಡಿ ಹಾಕಿ ಅದನ್ನ ಕ್ಲೀನಾಗಿ ಎಲ್ಲ ತೊಳೆದಿದ್ದೀನಿ. ಎಲ್ಲ ಆಯ್ತು. ಈಗ ದೇವ್ರ ಸಾಮಾನು ಒರೆಸ್ಬೇಕು. ಒಂದು ಒಣ ಬಟ್ಟೆ ತೊಗೊಂಡು, ಮೆತ್ತನ ಬಟ್ಟೆ ತೊಗೊಂಡು ಎಲ್ಲ ಸಾಮಾನು ಒರೆಸ್ಕೊಂತೀನಿ. ನೆಕ್ಸ್ಟು ಇವೆಲ್ಲ ದೇವ್ರ ಸಾಮಾನ, ಈ ದೇವ್ರ ಫೋಟೋಗಳನ್ನ ತೊಳಿಬೇಕು. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಅಮಾಸಿ ಪೂಜೆ ನಾ ಮಾಡಿರೋಂಥ ಪೂಜೆ ಇವತ್ತು. ಪ್ರತಿ ಸರಿ ನಮ್ಮ ಮನೆಯವ್ರು ಮಾಡ್ತಿದ್ರು, ಇವತ್ತು ನಾನು ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಏನಂತ ಕಮೆಂಟ್ ಮಾಡಿ ಹೇಳಿ. ಯಾವ ಥರ ಆಯಿತು ಏನಿಲ್ಲ, ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಿ ಪೂಜೆನ ನೋಡಿ. ನಾನು ಹಾಕಿರೋಂಥ ರಂಗೋಲಿ ಹೇಗಿತ್ತು ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಕೆಲಸ ಏನೇನಿದೆ ನೋಡೋಣ ಬನ್ನಿ. ಈಗೆಲ್ಲ ಪೂಜೆ ಹೊರಗಡೆ ನೋಡ್ರಿ, ಎಲ್ಲ ನಮ್ಮ ಅತ್ತಿ ಮಾವರ್ದು ಮತ್ತು ಅಮ್ಮನ ಫೋಟೋ ಎಲ್ಲ ತೊಳೆದೆಲ್ಲ ಪೂಜೆ ಮಾಡಿದ್ದೀನಿ. ನೀವು ಅವತ್ತು ಅಮಾಸೆ ಅಂತ ಹೇಳಿ ಏನಾಗಿಲ್ಲ. ಟಿಫನಿಂದ ಮುಗಿಸ್ಬೇಕು. ಒಬ್ಬಳ ಏನು ಮಾಡ್ಕೊಳ್ಳಿ ಅಂತ ಬೇಜಾರಾಗೈತಿ. ಒಬ್ಬರೇ ಇದ್ದಾಗ ಏನಾರ ಮಾಡ್ಕೊಳಕ್ಕೆ ಬೇಜಾರು. ಮನ್ಯಾಗ ಗಂಡು ಮಕ್ಕಳಿದ್ರೆ ಮಾಡೋಕೆ ಇಂಟ್ರೆಸ್ಟ್ ಇರೋದು. ಈಗ ನೋಡೋದು ಏನಾರ ಒಂದು ತಿಂದು ಮುಂದಿನ ಕೆಲಸ ನೋಡೋದು. ಬಟ್ಟೆ ನೋಡಿದ್ರೆ ಇಷ್ಟಕ್ಕೊಂದು ತೊಯ್ಸಿಟ್ಟೀನಿ. ಫ್ರೆಂಡ್ಸ್, ಇವತ್ತು ನೈಟಿಗೆ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ. ಈಗಾಗಲೇ ಎಲ್ಲ ಹೆಚ್ಚು ಹಾಕಿದ್ದೀನಿ, ನಿಮಗೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಹಾಕಿದ್ದೀನಿ, ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಮತ್ತು ಟೊಮೆಟೊ ಹಣ್ಣು ಹಾಕಿದ್ದೀನಿ. ಆಮ್ಯಾಗ ಉಳ್ಳಾಗಡ್ಡಿ ಹಾಕಿದ್ದೀನಿ. ಇಲ್ಲಿ ಈಗಾಗಲೇ ಕ್ಯಾರೆಟು ಬೀನ್ಸ್ ಹೆಚ್ಕೊಂಡಿದ್ದೀನಿ. ಒಂದು ಹೀರೆಕಾಯಿ ಹಾಕ್ತೀನಿ, 1-2 ಬದ್ನೆಕಾಯಿ ಹಾಕ್ತೀನಿ, ಆಲೂಗಡ್ಡೆ ಹಾಕ್ತೀನಿ. ಹಿಂಗೆಲ್ಲ ವೆಜಿಟೇಬಲ್ ಹಾಕಿ ಒಂದು ಸಾಂಬಾರು ಮಾಡೋದು. ಒಂದೇ ಥರ ಈಗ ಸಾಂಬಾರು ಉಳ್ಳೋಣ ಕುಂತು ಈ ಥರ ವೆಜಿಟೇಬಲ್ ಸಾಂಬಾರು ಇವತ್ತು ಮಾಡ್ತಾಯಿರೋ ಸ್ಪೆಷಲ್. ಇವತ್ತಿನ ನೈಟ್ ಸ್ಪೆಷಲ್ ವೆಜಿಟೇಬಲ್ ಸಾಂಬಾರು. ನೋಡಿ ಫ್ರೆಂಡ್ಸ್, ನಿನ್ನೆ ಬ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಹೊಸ ವರ್ಷ, ನ್ಯೂ ಇಯರ್ಗೆ ನೋಡಿ ಯಾವ ಥರ ರಂಗೋಲಿ ಹಾಕಿದ್ದೀನಿ. ಚೆನ್ನಾಗೈತಾ ಏನಂತ ಕಮೆಂಟ್ ಮಾಡಿ ಹೇಳಿ. ಹ್ಯಾಪಿ ನ್ಯೂ ಇಯರ್ ಸ್ಪೆಷಲ್ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್. ಹೇಗಿತ್ತು? ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲ 2000 ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ 2024ರ ಕಹಿ ಎಲ್ಲ ಮರಿತು 2025 ಎಲ್ಲ ಸಿಹಿ ಎಲ್ಲ ತರಲಿ, ಒಳ್ಳೆ ದಿನಗಳು ತರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ಹೊಸ ವರ್ಷ ಎಲ್ಲ ಹೊಸ ಸಂಭ್ರಮ ತರಲಿ ಫ್ರೆಂಡ್ಸ್. ಇವತ್ತು ಹೊಸ ವರ್ಷದ ಸ್ಪೆಷಲ್ ಡೇ ಏನಿದೆ ಏನಿಲ್ಲ ಅಂತ ನಿಮಗೆಲ್ಲ ತೋರಿಸ್ತೀನಿ ಈ ಬ್ಲಾಗ್ನಾಗ. ನಾವೇನು ಸೆಲೆಬ್ರೇಷನ್ ಮಾಡಲ್ಲ, ಸುಮ್ಮನೆ ಹಂಗೆ ಹೇಳಿದೆ. ಏನಿಲ್ಲ, ಸ್ಪೆಷಲಾಗಿ ಇವತ್ತು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಅಷ್ಟೇ.
ಮತ್ತು ಅದನ್ನು ಬಿಟ್ಟರೆ ಏನು ನಾವು ಹೊಸ ವರ್ಷ ಏನಂತ ಏನು ಸೆಲೆಬ್ರೇಷನ್ ಮಾಡಲ್ಲ. ಯುಗಾದಿ ಆದರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು, ಎಲ್ಲ ಆರತಿ ಮಾಡೋದು ಗಂಡು ಮಕ್ಕಳಿಗೆ, ಆ ಥರ ಎಲ್ಲ ಇರ್ತೈತಿ ಸೆಲೆಬ್ರೇಷನ್. ನ್ಯೂ ಇಯರ್ಗೆ ಏನಿಲ್ಲ, ಸುಮ್ಮನೆ ಹಂಗೆ ಸಿಂಪಲಾಗಿ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ಫ್ರೆಂಡ್ಸ್. ನಿಮ್ಮ ಮನೇಲಿ ನ್ಯೂ ಇಯರ್ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ, ಎಲ್ಲರೂ ಕೇಕಿಗೆ ಕಟ್ ಮಾಡಿದರೆ, ಯಾರ್ಯಾರು ಕೇಕ್ ಕಟ್ ಮಾಡಿದ್ರಿ ಏನು ಅಂತೆಲ್ಲ ಕಮೆಂಟ್ ಮಾಡಿ. ನಾವೇನು ಕೇಕೇನು ಕಟ್ ಮಾಡಿಲ್ಲ, ಹಂಗೆ ಸುಮ್ಮನೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಕೇಸರಿ ಬಾತ್ ಮಾಡಿದ್ದೀನಿ, ಸ್ವೀಟು ತಿಂದು ಸೆಲೆಬ್ರೇಷನ್ ಮಾಡೋದು ಅಷ್ಟೇ ನೋಡಿ ಫ್ರೆಂಡ್ಸ್. ಇವತ್ತಿಂದ ಡೇ ನೋಡಿರಿ, ಇಷ್ಟು ಅಡುಗೆ ಮಾಡಿದ್ದೀನಲ್ಲ, ಇಷ್ಟೆಲ್ಲ ಹಳ್ಳೈತಿ. ಈಗ ಇದನ್ನೂ ಅಷ್ಟು ಎಲ್ಲ ಕ್ಲೀನ್ ಮಾಡಬೇಕು ನೋಡಿರಿ. ಕೇಸರಿ ಬಾತು ಈಗ ಇಷ್ಟು ಉಳಿಸ್ಕೊಂಡಿದ್ದೀನಿ, ನಮ್ಮ ಮನೇಲಿ ಕಟ್ಟಿ ಕಳಿಸೀನಿ. ನಾನು ಮನೇಲಿ ಇಷ್ಟು ಉಳಿಸ್ಕೊಂಡಿದ್ದೀನಿ. ಕೇಸರಿ ಬಾತ್ ಆಗಿದೆ. ಇವಾಗ ವೆಜಿಟೇಬಲ್ ಸಾಂಬಾರು ನೋಡಿ, ಇವತ್ತೆಲ್ಲ ತರಕಾರಿ ಹಾಕಿ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಆಮೇಲೆ ಹೀರೆಕಾಯಿ, ಮನೆಗೆ ಏನೇನಿತ್ತೆಲ್ಲ ಹಾಕಿ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ ಇವತ್ತು. ಆಮೇಲೆ ಚಪಾತಿ, ಆಮೇಲೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಇವತ್ತಿನ ಸ್ಪೆಷಲ್ ಇಷ್ಟು ನೋಡಿ ಫ್ರೆಂಡ್ಸ್. ಕೇಸರಿ ಬಾತು, ಅನ್ನ, ಸಾಂಬಾರು, ಚಪಾತಿ, ಹೀರೆಕಾಯಿ ಪಲ್ಯ. ಇವತ್ತು ಬೆಳಗ್ಗೆ ಇಷ್ಟೆಲ್ಲ ಮಾಡಿ ನಮ್ಮ ಮನೆಯಲ್ಲಿ ಚಪಾತಿ ತಿಂದು ಬಾಕ್ಸಿಗೆ ಕೇಸರಿ ಬಾತು, ಚಪಾತಿ, ಅನ್ನ, ಸಾಂಬಾರೆಲ್ಲ ಕಟ್ಕೊಂಡು ಹೋದರು. ಈಗ ಇದಿಷ್ಟೆಲ್ಲ ಪಾತ್ರೆ ತಿಕ್ಕೋದು ಎಲ್ಲ ಕೆಲಸ ಹಂಗೆ ಕುಂತೈತಿ. ಎಲ್ಲ ಮನೆ ಹಳ್ದೈತಿ, ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಅವಲಕ್ಕಿ ತಂದಿದ್ದಾರೆ ಇವರು. ಸಂಡೇ ಇವತ್ತು ಈ ಸಂಡೇ ಮಗಳ ಹತ್ರ ಹೋಗ್ಬೇಕು, ಮಾತಾಡ್ಸೋಕೆ ಹೋಗಿ ಎಲ್ಲ ಭಾಳ ದಿನ ಆಗೈತಿ. ಹಂಗಾಗಿ ಅವಲಕ್ಕಿ ಮಾಡೋಕೆ ಕಟ್ಕೊಂಡು ಹೋಗಂದ್ರೆ ಪೇಪರ್ ಅವಲಕ್ಕಿ ತಂದಿದ್ದಾರೆ. ಈಗ ಒಂದು ಬಿಸಿಲಿಗೆ ಇಡ್ಬೇಕು ಇನ್ನು ನೋಡಿ ಫ್ರೆಂಡ್ಸ್. ಇವನ್ನೆಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ವಾರದಾಗ ಒಂದು ಸತಿ, ವಾರಕ್ಕೆ 2 ಸತಿ ಮಾಡ್ತಿರ್ತೀನಿ. ಟೂರ್ಗೆ ಹೋಗಿ ಬಂದಾಗಿದ್ದ ಕ್ಲೀನ್ ಮಾಡಿದ್ದೇ ಇಲ್ಲ, ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಮಟ್ಟಿಗೆ ಬೆಳೆದದ್ದು ನಮ್ಮದು. ಇದೇನೋ ವಾಸ್ತು ಗಿಡ ಅಂತಂದೇಳಿ ತಂದಿದ್ದೀನಿ, ಚೆನ್ನಾಗಿ ಬೆಳೆದಿದೆ. ಇವತ್ತು ನೀರು ಹಾಕಿ ಎಲ್ಲ ಇದು ಮಾಡೋಣ ಇದನ್ನು ನೋಡಿ ಫ್ರೆಂಡ್ಸ್. ಒಂದು ವಾರ ಆದರೂ ಏನಾಗಿಲ್ಲ, ಎಷ್ಟು ಚೆನ್ನಾಗಿ ಗ್ರೀನಾಗಿ ಎಷ್ಟು ಚೆಂದ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಮನೆ ಒಳಗೆ ಹಿಂಗೆ ಗ್ರೀನಾಗಿ ಇದ್ದರೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ, ಒಂಥರ ಏನೋ ಪಾಸಿಟಿವ್ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ವ್ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಯಾಕೋ ನೋಡಿ ಮೋಡ ಆಗಿಬಿಟ್ಟೈತಿ ಹುಬ್ಳ್ಯಾಗ, ಬಿಸಿಲೇನು ಬಿದ್ದೇ ಇಲ್ಲ. ಈಗ ಬೆಳಗ್ಗೆ 10:30 ಆಗೈತಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆ 10:30ರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಹೋದರು, ನಂದು ರೊಟ್ಟಿದೆಲ್ಲ ಆಯಿತು ನೋಡಲಿ. ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಫ್ರೆಂಡ್ಸ್ ರೊಟ್ಟಿ ಮಾಡಿದ್ದೆ ಇವತ್ತು. ರೊಟ್ಟಿ, ಹೆಸರು ಕಾಳು, ಮಜ್ಜಿಗೆ ಸಾರು, ಅನ್ನ ಅವೆಲ್ಲ ಮಾಡಿದ್ದೆ, ಎಲ್ಲ ಆಯಿತು. ಈಗ ಇಷ್ಟು ಬಾಂಡೆ ತಿಕ್ಕಬೇಕು, ಇನ್ನು ಬಟ್ಟೆ ಒಗಿಬೇಕು. ಬಟ್ಟೆ ಒಗ್ಯಕ್ಕೆ ಹೋಗಿ ಬಟ್ಟೆ ಒಗೆದು ಬಂದು ಆಮೇಲೆ ನಾಷ್ಟ ಮಾಡಿ ಬಾಂಡೆ ತಿಕ್ತೀನಿ. ಇವತ್ತು ನನ್ನ ಮಗಳು ರೇಣು ಫೋನ್ ಹಚ್ಚಿದ್ಲು. ಆಕೆಗೆ ಏನೋ ಸ್ವಲ್ಪ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಆಗೈತಿ. ಈಗ ನೋಡಿದ್ರೆ ಇಲ್ಲೆಲ್ಲ ಟಿಫನ್ ಮಾಡ್ಕೊಂಡು ಹೋಗ್ಯಾರಲ್ಲ, ಇಲ್ಲೇ ಅದಾವೆ ಟೇಬಲ್ ಮೇಲೆ. ಇವನ್ನೆಲ್ಲ ತೆಗೆದಿಡ್ಬೇಕು ನೋಡಿ. ಈಗ ಬಟ್ಟೆ ಒಗಿತಾ ಇದ್ದೀನಿ. ಈಗ ಇಷ್ಟು ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ರೇಣುನ ಕರ್ಕೊಂಬರಕ್ಕೆ ಹೋಗ್ಬೇಕು. ಆಕೆಗೆ ಸ್ವಲ್ಪ
ಆಕಿಗೆ ಸ್ವಲ್ಪ ಇಲ್ಲಿ ತುಟಿ ಹತ್ರ ಕಣ್ಣು ಹತ್ರ ಬಾವುಗಳು ಬರಕುಂತಾವು. ಈಗಾಗಲೇ 3 ತಿಂಗಳಿಂದ ಆಕಿಗೆ ಪ್ರಾಬ್ಲಮ್ ಐತಿ. ಸ್ವಲ್ಪ ತೋರಿಸಿದ್ವಿ, ಆಗ ಕಮ್ಮಿ ಆಗಿತ್ತು. ಮತ್ತು ಈಗೇನೋ ಸಂಡೇನೂ ಆಗಿತ್ತಂತೆ, ಮತ್ತು ಇವತ್ತು ಆಗೈತೆ ಅಂತ ಅವ್ರು ಬೆಳಗ್ಗೆ ಅವರು ಡಾಕ್ಟ್ರ್ ಮಿಸ್ ಫೋನ್ ಹಚ್ಚಿದ್ರು. ಅಲ್ಲೇ ಹಾಸ್ಟೆಲ್ ಒಳಗೆ ಒಬ್ಬರು ಡಾಕ್ಟ್ರ್ ಇರ್ತಾರಲ್ಲ, ನರ್ಸು, ಅವರೆಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡೋದು. ಗುಳಿಗೆ ಕೊಟ್ಟರೆ ಕಮ್ಮಿ ಆಗಿಲ್ಲ ಮೇಡಮ್, ಬಂದು ಕರ್ಕೊಂಡು ಹೋಗ್ರಿ, ನಿಮ್ಮ ಮಗಳನ್ನ ತೋರಿಸ್ಕೊಂಬರ್ರಿ ಅಂತ ಫೋನ್ ಹಚ್ಚಿದ್ರು. ಈಗ ಆಕಿನ ನಾ ಎಲ್ಲ ಕೆಲಸ ಮಾಡಿ ಆಕಿನ ಕರ್ಕೊಂಬರಕ್ಕೆ ಹೋಗ್ಬೇಕು ತಳಕಲ್ಲಿಗೆ. ಬನ್ನಿ ನಮ್ಮ ರೇಣು ಹೆಂಗದಾಳ ಏನು ಅಂತ ನೋಡೋಣ ಫ್ರೆಂಡ್ಸ್. ಹೋಗೋಣಂತೆ ತಳಕಲ್ಲಿಗೆ. ನೋಡಿ ಫ್ರೆಂಡ್ಸ್, ಟಿಫನ್ ಆದಮೇಲೆ ಹೋಗ್ಯಾಣಂದ್ರೆ ಬೇಜಾರಾಗ್ಬಿಡ್ತೈತಿ. ಅದಕ್ಕಾಗಿ ಹೋಗಿದ್ದೆ ಟಿಫನ್ ಮಾಡೋಣ ಅಂತಂದೇಳಿ ಎಲ್ಲ ಅರ್ಬಿ ಒಗೆದು ಟಿಫನ್ ಮಾಡಿದ್ರಂತ ಒಗಿತಾ ಇದ್ದೀನಿ. ನಾವು ಟೂರ್ಗೆ ಹೋಗಿ ಬಂದ್ರೆ ಅದು ಬಟ್ಟೆಗಳು ಇನ್ನೂ ಸಾಕ್ತಾನೇ ಇಲ್ಲ. ದಿನ ಒಗೆದ್ರು ಹಂಗೆ ಎರಡೆರಡು ಹಾಕ್ಯಂತ ಇದ್ದೀನಿ. ಇನ್ನೂ ಎಷ್ಟೊಂದು ಅದಾವೆ ಬಟ್ಟೆ ಒಗೆಯವು ಟೂರಿನೂ. ಯಾವಾಗ ಮುಗಿತಾವೋ ಏನೋ ತಿಳಿಯವಲ್ದು. ದಿನ ಬಟ್ಟೆ ಒಗೆದೊಗೆದ ಬೇಜಾರಾಗ್ಬಿಟ್ಟೈತಿ. ಟೂರ್ಗೆ ಏನು ಹೋಗೋದು ಬಂದ್ವಿ. ಈಗ ಒಂದು ಬಟ್ಟೆ ತೊಳೆಯೋದು ಅದು ಇದು ಕೆಲಸನೇ ಜಾಸ್ತಿ ಆಗ್ಬಿಟ್ಟೈತಿ. ಇವನ್ನೆಲ್ಲ ಬಟ್ಟೆ ತೊಳೆದು ಈಗಿನೂ ಟಿಫನ್ ಮಾಡಿಲ್ಲ, ರೊಟ್ಟಿ ತಿಂದು ಮತ್ತು ಇಷ್ಟು ಬಾಂಡೆ ಅದಾವು ತಿಕ್ಕಿಟ್ಟು ಆಮೇಲೆ ಹೋಗ್ಬೇಕು ತಳಕಲ್ಲಿಗೆ ಆಕಿನ ಕರ್ಕೊಂಬರಕ್ಕೆ. ಆಕಿನ ಕರ್ಕೊಂಡು ಬಂದು ಇವತ್ತು ಬರೋದ್ರಾಗ ಲೇಟ್ ಆಕೈತಿ. ಇವತ್ತು ತೋರ್ಸೋದೇನು ಆಗೋದಿಲ್ಲ, ನಾಳೆ ತೋರಿಸ್ಬೇಕು ಆಕಿನ. ಮನೇನ ಕೆಲಸ ಎಷ್ಟು ಮಾಡಿದ್ರು ಸಾಗಂಗೆ ಇಲ್ಲ, ಹಂಗೆ ಮಾಡೋದ. ನೋಡಿ ಇಷ್ಟು ಬಟ್ಟೆ ಹೋಗೋದು ಹಾಕಿದ ಮೇಲೆ ಮತ್ತು ಮುಂದೆ ನೆಕ್ಸ್ಟ್ ಕೆಲಸ ಅಂತ ನೋಡೋಣ. ಆ್ಯಕ್ಚುಲಿ ನಾವು ಸಂಡೇ ಹೋಗಲಿದ್ವಿ. ಸಂಡೇ ಹೋದ್ರಾದಂಥ ಅವಲಕ್ಕಿ ಶೇಂಗಾ ಎಲ್ಲ ತರಿಸಿದ್ದೆ. ಅವಲಕ್ಕಿ ಮಾಡ್ಕೊಂಡು ಶೇಂಗಾದ ಉಂಡೆ ಮಾಡ್ಕೊಂಡು ಆಕಿಗೆ ಬುತ್ತಿ ಕಟ್ಕೊಂಡು ಹೋಗೋಣ ಅಂತಂದೇಳಿ ಅದು ಇವತ್ತು ಹೋಗಂಗೆ ಆಗ್ಬಿಡ್ತು. ಇವತ್ತು ಬೆಳಗ್ಗೆನ ಕಾಲ್ ಬಂತು, ಮಿಸ್ ಫೋನ್ ಮಾಡಿದ್ರು. ಯಾಕೋ ಆಕಿಗೆ ಗುಳಿಗೆ ಕೊಟ್ಟರು ಕಮ್ಮಿ ಆಗಿಲ್ಲ ರೀ, ಬಂದು ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದು ಬಿಟ್ಟು ಹೋಗ್ರಿ ಅಂತಂದೇಳಿ. ಹಂಗಾಗಿ ಇವತ್ತು ಹೋಗೋದು ಬಂತು. ಇವಾಗ ಹೋಗಿ ಆಕಿನ ಕರ್ಕೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀನಿ ತಳಕಲ್ಲಿಗೆ. ರೇಣುನ ಕರ್ಕೊಂಬರಕ್ಕೆ 12 ಬಿಟ್ಟಿದ್ದೀನಿ. ಈಗ ಅಲ್ಲಿಗೆ ಹೋಗೋದ್ರಾಗ 3:30 ಹಿಂಗೆ ಆಗ್ಬೋದು. ಆಗಿದ್ದೇನೋ ಕ್ಲಾಸ್ ಇರೋದನ್ನು ನೋಡ್ಬೇಕೇನು, ಕ್ಲಾಸಿಗೆ ಹೋಗ್ಯಾಳೆಲ್ಲ ಗೊತ್ತಿಲ್ಲ. ಈಗ ಹೋಗ್ತಾ ಇದ್ದೀನಿ ಬಸ್ನಲ್ಲಿ, ಒಬ್ಬಳೇ ಹೋಗ್ತಾ ಇದ್ದೀನಿ, ಬೇಜಾರು ಹೋಗೋಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಬಂದು ಕುತ್ಕೊಂಡಿದ್ದೀನಿ ಆಕೆ ಸ್ಕೂಲ್ನಾಗ. ಆಕೆ ಸ್ಕೂಲ್ ಗ್ರೌಂಡ್ ಇದು. ಇಲ್ಲೇ ನಾನು ಕುತ್ಕೊಂಡಿದ್ದೀನಿ, ಆಕೆ ವೇಟ್ ಮಾಡ್ತಾಯಿದ್ದೀನಿ. ಕ್ಲಾಸಿಗೆ ಹೋಗ್ಯಾಳಂತೆ ಹೇಳಿನ ಅವರಿಗೆ, ಕರ್ದಾರ ಬರ್ತಾಳೀಗ. ಇದೆಲ್ಲ ಆಕೆ ಸ್ಕೂಲ್ ನೋಡಿ ಫ್ರೆಂಡ್ಸ್. ಇದು ಮೇನ್ NH ರೋಡ್, ಇದು NH ರೋಡಿಗೆ ಐತಿಕ್ಕಿದು. ಆಕೆ ಫ್ರೆಂಡ್ಸ್ ಬರ್ತಾ ಇದ್ದಾರೆ ನೋಡ್ರಿ, ಆಕೆ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲರೂ. ರೇಣುನದ್ದು ಈಗ ನೋಡಿ ಫ್ರೆಂಡ್ಸ್, ರೇಣುನ ಕರ್ಕೊಂಡು ರಿಟರ್ನ್ ಮತ್ತೆ ಹುಬ್ಳಿಗೆ ಹೋಗ್ತಾ ಇದ್ದೀವಿ. 3:30 ಆಗಿತ್ತು ನಾನು ಬಂದಾಗ. ಈಗ ಮತ್ತೆ 4 ಗಂಟೆಗೆ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡ್ಬಿಡ್ತೀವಿ ಏನಂತ ನೋಡೋಣ. ನೋಡಿ ಇದು ಬಾವಿತ್ತಂತೆ, ಬೆಳಿಗ್ಗೆ ಕಮ್ಮಿ ಆಗೈತಿ. ನೋಡಿ ಫ್ರೆಂಡ್ಸ್, ಇದು ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮರುದಿನ ಶುಕ್ರವಾರ. ನಿನ್ನೆ ರೇಣುನ ಕರ್ಕೊಂಬಂದೆಲ್ಲ, ಇವತ್ತು ಬೆಳಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಟೊಮೆಟೊ ದೋಸೆ, ಮಸಾಲ ವಡೆ ಮಾಡ್ತಾಯಿದ್ದೀನಿ. ಈಗ ಅನ್ನ, ಸಾಂಬಾರು, ಮಸಾಲ ವಡೆ, ಟೊಮೆಟೊ ದೋಸೆ ಮಾಡೀನಿ. ಇವತ್ತಿನ ಸ್ಪೆಷಲ್ ಬೆಳಗ್ಗೆ ಬಾಕ್ಸಿಗೆ ಮತ್ತು ಟಿಫನಿಗೆ ಟೊಮೆಟೊ ದೋಸೆ. ನೋಡ್ರಿ, ಈಕಿಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸಿದ್ರಾತಂತಂದೇಳಿ ಎಣ್ಣೆ ಮಸಾಜ್ ಮಾಡಿಸ್ತಾ ಇದ್ದೀನಿ. ರೇಣುಗೆ ಭಾಳ ದಿನ ಆಗಿರ್ತದಲ್ಲ, ಬಂದಾಗ ಒಮ್ಮೆ ಹಿಂಗೆ ಚೆನ್ನಾಗಿ ಭಾಳಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಯಾವುದೇ ಥರ ಎಣ್ಣೆ ಇಲ್ಲ, ಕೋಕೋನಟ್ ಆಯಿಲು, ನಾರ್ಮಲ್ ಆಯಿಲು. ಬಂದಾಗ ಒಮ್ಮೆ ಇಟ್ಟು ಮಾಡೋದು ಮಾಡ್ಸ್ಕೊಳಕ್ಕೆ ಒಲ್ಲೆ ಅಂತಾರೆ, ಆದರೂ ಎಣ್ಣೆ ಮಸಾಜ್ನ ಏನು ಗೊತ್ತದ ಮಹತ್ವ ಏನು ಅನ್ನೋದು ಎಣ್ಣೆ. ನಮಗೆ ಮಾಡಿದ್ರೆ ಮಾಡೋರು ಯಾರೇ ಇದ್ದೀವಿ, ಏನು ಮಾಡ್ತೀವಿ ಅಂದ್ರೆ ಮಾಡ್ಸ್ಕೊಳಕ್ಕೆ ಒಲ್ಲೆ ಆಗ್ತದೆ. ಆದರೆ ಸ್ವಲ್ಪ ಪರವಾಗಿಲ್ಲ, ಕೂದಲು ಚೆನ್ನಾಗಿ ಬಂದ. ಏನಿಲ್ಲ ಪ್ರೀತಿ ಕೊಡುಗೆ ನನ್ನ ಪ್ರಾಣ ಪ್ರೀತಿ.
ಹಚ್ಚೋದಿಲ್ಲ, ಮಾಮೂಲಿ ಕೊಕೊನಟ್ ಆಯಿಲ್ ಅಷ್ಟೇ. ಏನು ಡಿಫ್ರೆಂಟಾಗಿ ಯಾವುದು ಏನೇನು ಹಚ್ಚಕ್ಕೆ ಹೋಗಲ್ಲ. ಮಾನಸಗಂಗೆ ಮಾನಸಗಂಗೆ ಹಿಂಗೆ ನೆತ್ತಿನ ತಿಕ್ಕಬೇಕು, ಅಂದರೆ ಹೀಟೆಲ್ಲ ಹೋಗಲ್ಲ. ತಿಕ್ಕೋದ್ರಿಂದ ಎಣ್ಣೆ ಹಚ್ಚಿ ಇವಾಗಲೇ ನೆತ್ತಿನ ತಿಕ್ಕಬೇಕು. ನೋಡಿ ಫ್ರೆಂಡ್ಸ್, ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. SDM ಆಸ್ಪತ್ರೆಗೆ ತೋರ್ಸಕ್ಕಂತಂದು ಈಗ ನಮ್ಮ ಮನೆಯವ್ರು ಬಂದರೆ ಕಾಲೇಜಿನಿಂದ. ಈಗಾಗಲೇ 4:15 ಐತೆ, 5 ಗಂಟೆಗೆ ಲಾಸ್ಟ್ ಚೀಟಿ ಮಾಡೋದು. ಬೇಗ ಹೋಗ್ತಾ ಇದ್ದೀವಿ. ಬಂದು ಹೋಗೋಣ SDM ಏನು ರಶ್ ಐತೆ ಏನೈತೆ ನೋಡೋಣ. ಈಗ ನೋಡಿ ಬಂದ್ವಿ SDM ಆಸ್ಪತ್ರೆಗೆ. ಇವರು ಚೀಟಿ ಮಾಡ್ಸಕ್ಕೆ ಹೋಗಿದ್ದಾರೆ. ಏನಾಯ್ತು ಈಗ ನೋಡಿ ಫ್ರೆಂಡ್ಸ್, ತೋರ್ಸ್ಕೊಂಬಂದ್ವಿ. ಅವ್ರ ಪಪ್ಪ ಟ್ಯಾಬ್ಲೆಟ್ಸ್ ತರಕ್ಕೆ ಹೋಗ್ಯಾರ. ಏನು ಭಯ ಇಲ್ಲ, ಎಲ್ಲ ನಾರ್ಮಲ್ ಐತಿ. ಒಂದಿಷ್ಟು ಗುಳಿಗೆ ತೊಗೊಳ್ರಿ, ಎಲ್ಲ ಕಡಿಮೆ ಆಕತ್ತೆ ಅಂತೇಳಿ ಕಳಿಸ್ಯಾರ. ನೋಡಬೇಕು. ಈಗ ಗಾಡಿ ಪಾರ್ಕಿಂಗ್ ಮಾಡಿದ್ರು, ಗಾಡಿ ತರಕ್ಕೆ ಹೋಗಿದ್ದಾರೆ. ಈಗ ಒಂದು 5 ದಿನದ ಗುಳಿಗೆ ಕೊಟ್ಟಾರ. 5 ದಿನ ಗುಳಿಗೆ ತೊಗೊಳ್ರಿ ಕಂಟಿನ್ಯೂ. ಹಂಗೇನಾರು ಬಂದಾಗ ಮತ್ತೆ ತೊಗೊಳ್ರಿ ಅಂದಾರ. ಏನಾರ ಜಾಸ್ತಿ ಆದರೆ ನೋಡೋಣ ಅಂತ ಹೇಳ್ಯಾರ. ನೋಡ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನ್ಯೂ ಇಯರಿಂದ ಹಿಡಿದು ಮತ್ತು 4ನೇ ತಾರೀಕಿನ ಮಟ್ಟದ್ದು ಹಾಕಿದ್ದೀನಿ ಇದು ಬ್ಲಾಗ್ನಾಗ. ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ, ಮತ್ತು ಮರುದಿನ ರೇಣುನ ಹತ್ರ ಹೋಗಿ ರೇಣುನ ಯಾಕೆ ಕರ್ಕೊಂಬಂದ್ವಿ, ಏನಾಗಿತ್ತು ಏನು ಅಂತಂದು ಎಲ್ಲ ತೋರಿಸಿದ್ದೀನಿ. ಈ ಬ್ಲಾಗ್ನ ಡೈಲಿ ಬ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮತ್ತೊಂದು ಬ್ಲಾಗ್ನ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತಂದೇಳಿ. ಮತ್ತೊಂದು ಬ್ಲಾಗ್ನಾಗ ಸಿಗ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್.